ಎನ್ನಲಾದ ಜಾಗ. ಇಂದಿಗೂ ಆ ಸ್ಥಳದಲ್ಲಿ ಕೊಡವರು ತಮ್ಮ ಪೂರ್ವಜರಿಗೆ ಪ್ರತಿ ವರ್ಷ ಶ್ರದ್ಧಾಂಜಲಿ ಮೂಲಕ ನೈವೇದ್ಯ ಅರ್ಪಿಸುತ್ತಾರೆ. ಆ ಸ್ಥಳ ಯಾವುದು, ಅಲ್ಲಿನ ಇತಿಹಾಸವೇನು ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಟಿಪ್ಪು ಸುಲ್ತಾನ್ ರಕ್ತ ಹರಿಸಿದ್ದ ಸ್ಥಳದಲ್ಲಿ ನೈವೇದ್ಯ. ದೇವಟ್ಟಿ ಪರಂಬುದಲ್ಲಿ ಪೂರ್ವಜರಿಗೆ ಶ್ರದ್ಧಾಂಜಲಿ. ಪೂರ್ವಿಕರ ನೆನಪಿಗಾಗಿ ಕೊಡವರು ಸ್ಥಾಪನೆ ಮಾಡಿರುವಂತಹ ಕಲ್ಲು. ಟಿಪ್ಪು ಸುಲ್ತಾನ್ ನಡೆಸಿದ ಹತ್ಯಾಕಾಂಡದಲ್ಲಿ ಮೃತರಾದ ಹಿರಿಯರಿಗೆ ಶ್ರದ್ಧಾಂಜಲಿ ಮೂಲಕ ನೈವೇದ್ಯ ಅರ್ಪಣೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಗೌರವ ಸಮರ್ಪಣೆ. ಈ ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ದೇವಟಿ ಪರಂಬು ಎಂಬ ಈ ಜಾಗ. ನೋಡಲು ಇದು ಕೊಡವರ ಸಂಪ್ರದಾಯ ಆಚರಣೆಯಂತೆ ಕಂಡರೂ ಇದರ ಹಿಂದೆ ರಕ್ತ ಚರಿತ್ರೆ ಅಡಗಿದೆ. ಕೊಡವ ಜನಾಂಗದವರನ್ನ ಟಿಪ್ಪು ಕಗ್ಗೋಲೆ ಮಾಡಿದ ಸ್ಥಳವೇ ಅಯ್ಯಂಗೇರಿ ಗ್ರಾಮದ ಈ ದೇವಟ್ಟಿ ಪರಂಬು. 1785 ಡಿಸೆಂಬರ್ 12ರಂದು ವೀರ ಕೊಡವರನ್ನ ಸದೆಬಡಿಯಲು ಸಾಧ್ಯವಿಲ್ಲ ಅಂತ ಅರಿತ ಟಿಪ್ಪು ಕುತಂತ್ರದಿಂದ ಕೊಡವರನ್ನ ಮಣಿಸಲು ನಿರ್ಧರಿಸುತ್ತಾನೆ. ಸಾವಿರಾರು ಕೊಡವರನ್ನ ದೇವಟ್ಟಿ ಪರಂಬು ಎಂಬ ಸ್ಥಳಕ್ಕೆ ಔತಣಕೂಟಕ್ಕೆ ಕರೆಯಿಸಿ ಕಗ್ಗೋಲೆ ಮಾಡಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ಕಾರಣಕ್ಕೆ ಕೊಡಗಿನ ಜನತೆ ಟಿಪ್ಪು ಜಯಂತಿಯನ್ನ ಬಲವಾಗಿ ವಿರೋಧಿಸಿದ್ರು. ಟಿಪ್ಪುವಿನ ಕುತಂತ್ರಕ್ಕೆ ಬಲಿಯಾದ ಈ ಸ್ಥಳದಲ್ಲಿ ಸಿಎನ್ಸಿ ಸಂಘಟನೆ ಕಳೆದ ಹಲವು ವರ್ಷಗಳಿಂದ ನೈವೇದ್ಯ ಅರ್ಪಣೆ ಮಾಡುತ್ತಿದೆ. ಇದು ಮಾನ್ಯುಮೆಂಟ್ ಆಗಬೇಕು ಮತ್ತು ವಿಶ್ವಸಂಸ್ಥೆಯ ಹೋಲೋಕಾಸ್ಟ್ ರಿಮೆಂಬರೆನ್ಸ್ ಲಿಸ್ಟ್ನಲ್ಲಿ ಈ ದುರಂತ ಸೇರಬೇಕು. 1785ರಲ್ಲಿ ಟಿಪ್ಪು ಸುಲ್ತಾನ್ನ ಪಡೆ ಮತ್ತು ಫ್ರೆಂಚ್ ಪಡೆ ಕೊಡವರೊಂದಿಗೆ ಶಾಂತಿ ಸಂಧಾನದ ಮಾತುಕತೆಗೆ ಆಹ್ವಾನಿಸಿ ನಿರಾಯುಧರಾಗಿ ಬಂದಂತಹ ಕೊಡವರನ್ನ ಇಡೀ ಕುಟುಂಬ ಸಮೇತವಾಗಿ ಕಗ್ಗೊಲೆಗೈದಂತ ಒಂದು ದುರ್ದಿನ ಇದು. ಇದನ್ನ ನೆನೆಸಿಕೊಳ್ತಕ್ಕಂಥ ಕೆಲಸ ಕೊಡವರದಾಗಿದೆ. ಈ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕೊಡವ ನರಮೇಧ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕೆಂದು ಸ್ಮಾರಕವನ್ನ ಕೊಡವ ನ್ಯಾಷನಲ್ ಕೌನ್ಸಿಲ್ ಒತ್ತಾಯಿಸಿದೆ. 1785 ಡಿಸೆಂಬರ್ 12ರಂದು ಟಿಪ್ಪು ನಮ್ಮ ಕೊಡವರನ್ನು ಊಟ ಕೊಡ್ತೀನಿ, ಸಮಾರಂಭ ಇದೆ, ಊಟಕ್ಕೆ ಬನ್ನಿ ಅಂತ ಹೇಳಿ ಕರೆದು ಮೆಸ್ಯಾಕರ್ ಮಾಡಿದ್ದಾರೆ. ಬಹಳ ಅನ್ಯಾಯ ನಮ್ಮ ಕೊಡಗಿನ ಜನಾಂಗಕ್ಕೆ ಆಗಿದೆ. ನಮಗೆಲ್ಲ ತುಂಬಾ ಬೇಜಾರಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ ನಾವು ಈ ದಿವಸ ಬಂದು ಇಲ್ಲೆಲ್ಲ ಸೇರಿದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇದು ನಾವು ನಿರಂತರವಾಗಿ 10 ವರ್ಷದಿಂದ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಪ್ರತಿ 10 ವರ್ಷದಿಂದ ಈ ದಿವಸ ಬಂದು ನಮ್ಮ ಮೀದಿ ಇಡುವ ಕಾರ್ಯಕ್ರಮ ಅಂತ ಇರ್ತದೆ. ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆಯ ಪ್ರಯತ್ನದ ಫಲವಾಗಿ ದೇವಟ್ಟಿ ಪರಂಬು ಎಂಬ ಜಾಗ ಹೆಚ್ಚು ಮಾನ್ಯತೆಯನ್ನ ಪಡೆದುಕೊಂಡಿದೆ. ತಮ್ಮ ಹಿರಿಯರು ಬಲಿದಾನವಾದಂತಹ ಈ ಸ್ಥಳವನ್ನ ಕೊಡವ ಜನಾಂಗ ಗೌರವದಿಂದ ನೋಡುವಂತಾಗಿದ್ದು ಸ್ಮಾರಕ ನಿರ್ಮಾಣದತ್ತ ಚಿತ್ತ ಹರಿಸಲಾಗಿದೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಎನ್ನಲಾದ ಜಾಗ. ಇಂದಿಗೂ ಆ ಸ್ಥಳದಲ್ಲಿ ಕೊಡವರು ತಮ್ಮ ಪೂರ್ವಜರಿಗೆ ಪ್ರತಿ ವರ್ಷ ಶ್ರದ್ಧಾಂಜಲಿ ಮೂಲಕ ನೈವೇದ್ಯ ಅರ್ಪಿಸುತ್ತಾರೆ. ಆ ಸ್ಥಳ ಯಾವುದು, ಅಲ್ಲಿನ ಇತಿಹಾಸವೇನು ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಟಿಪ್ಪು ಸುಲ್ತಾನ್ ರಕ್ತ ಹರಿಸಿದ್ದ ಸ್ಥಳದಲ್ಲಿ ನೈವೇದ್ಯ. ದೇವಟ್ಟಿ ಪರಂಬುದಲ್ಲಿ ಪೂರ್ವಜರಿಗೆ ಶ್ರದ್ಧಾಂಜಲಿ. ಪೂರ್ವಿಕರ ನೆನಪಿಗಾಗಿ ಕೊಡವರು ಸ್ಥಾಪನೆ ಮಾಡಿರುವಂತಹ ಕಲ್ಲು. ಟಿಪ್ಪು ಸುಲ್ತಾನ್ ನಡೆಸಿದ ಹತ್ಯಾಕಾಂಡದಲ್ಲಿ ಮೃತರಾದ ಹಿರಿಯರಿಗೆ ಶ್ರದ್ಧಾಂಜಲಿ ಮೂಲಕ ನೈವೇದ್ಯ ಅರ್ಪಣೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಗೌರವ ಸಮರ್ಪಣೆ. ಈ ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ದೇವಟಿ ಪರಂಬು ಎಂಬ ಈ ಜಾಗ. ನೋಡಲು ಇದು ಕೊಡವರ ಸಂಪ್ರದಾಯ ಆಚರಣೆಯಂತೆ ಕಂಡರೂ ಇದರ ಹಿಂದೆ ರಕ್ತ ಚರಿತ್ರೆ ಅಡಗಿದೆ. ಕೊಡವ ಜನಾಂಗದವರನ್ನ ಟಿಪ್ಪು ಕಗ್ಗೋಲೆ ಮಾಡಿದ ಸ್ಥಳವೇ ಅಯ್ಯಂಗೇರಿ ಗ್ರಾಮದ ಈ ದೇವಟ್ಟಿ ಪರಂಬು. 1785 ಡಿಸೆಂಬರ್ 12ರಂದು ವೀರ ಕೊಡವರನ್ನ ಸದೆಬಡಿಯಲು ಸಾಧ್ಯವಿಲ್ಲ ಅಂತ ಅರಿತ ಟಿಪ್ಪು ಕುತಂತ್ರದಿಂದ ಕೊಡವರನ್ನ ಮಣಿಸಲು ನಿರ್ಧರಿಸುತ್ತಾನೆ. ಸಾವಿರಾರು ಕೊಡವರನ್ನ ದೇವಟ್ಟಿ ಪರಂಬು ಎಂಬ ಸ್ಥಳಕ್ಕೆ ಔತಣಕೂಟಕ್ಕೆ ಕರೆಯಿಸಿ ಕಗ್ಗೋಲೆ ಮಾಡಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ಕಾರಣಕ್ಕೆ ಕೊಡಗಿನ ಜನತೆ ಟಿಪ್ಪು ಜಯಂತಿಯನ್ನ ಬಲವಾಗಿ ವಿರೋಧಿಸಿದ್ರು. ಟಿಪ್ಪುವಿನ ಕುತಂತ್ರಕ್ಕೆ ಬಲಿಯಾದ ಈ ಸ್ಥಳದಲ್ಲಿ ಸಿಎನ್ಸಿ ಸಂಘಟನೆ ಕಳೆದ ಹಲವು ವರ್ಷಗಳಿಂದ ನೈವೇದ್ಯ ಅರ್ಪಣೆ ಮಾಡುತ್ತಿದೆ. ಇದು ಮಾನ್ಯುಮೆಂಟ್ ಆಗಬೇಕು ಮತ್ತು ವಿಶ್ವಸಂಸ್ಥೆಯ ಹೋಲೋಕಾಸ್ಟ್ ರಿಮೆಂಬರೆನ್ಸ್ ಲಿಸ್ಟ್ನಲ್ಲಿ ಈ ದುರಂತ ಸೇರಬೇಕು. 1785ರಲ್ಲಿ ಟಿಪ್ಪು ಸುಲ್ತಾನ್ನ ಪಡೆ ಮತ್ತು ಫ್ರೆಂಚ್ ಪಡೆ ಕೊಡವರೊಂದಿಗೆ ಶಾಂತಿ ಸಂಧಾನದ ಮಾತುಕತೆಗೆ ಆಹ್ವಾನಿಸಿ ನಿರಾಯುಧರಾಗಿ ಬಂದಂತಹ ಕೊಡವರನ್ನ ಇಡೀ ಕುಟುಂಬ ಸಮೇತವಾಗಿ ಕಗ್ಗೊಲೆಗೈದಂತ ಒಂದು ದುರ್ದಿನ ಇದು. ಇದನ್ನ ನೆನೆಸಿಕೊಳ್ತಕ್ಕಂಥ ಕೆಲಸ
ಕೊಡವರದಾಗಿದೆ. ಈ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕೊಡವ ನರಮೇಧ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕೆಂದು ಸ್ಮಾರಕವನ್ನ ಕೊಡವ ನ್ಯಾಷನಲ್ ಕೌನ್ಸಿಲ್ ಒತ್ತಾಯಿಸಿದೆ. 1785 ಡಿಸೆಂಬರ್ 12ರಂದು ಟಿಪ್ಪು ನಮ್ಮ ಕೊಡವರನ್ನು ಊಟ ಕೊಡ್ತೀನಿ, ಸಮಾರಂಭ ಇದೆ, ಊಟಕ್ಕೆ ಬನ್ನಿ ಅಂತ ಹೇಳಿ ಕರೆದು ಮೆಸ್ಯಾಕರ್ ಮಾಡಿದ್ದಾರೆ. ಬಹಳ ಅನ್ಯಾಯ ನಮ್ಮ ಕೊಡಗಿನ ಜನಾಂಗಕ್ಕೆ ಆಗಿದೆ. ನಮಗೆಲ್ಲ ತುಂಬಾ ಬೇಜಾರಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ ನಾವು ಈ ದಿವಸ ಬಂದು ಇಲ್ಲೆಲ್ಲ ಸೇರಿದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇದು ನಾವು ನಿರಂತರವಾಗಿ 10 ವರ್ಷದಿಂದ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಪ್ರತಿ 10 ವರ್ಷದಿಂದ ಈ ದಿವಸ ಬಂದು ನಮ್ಮ ಮೀದಿ ಇಡುವ ಕಾರ್ಯಕ್ರಮ ಅಂತ ಇರ್ತದೆ. ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆಯ ಪ್ರಯತ್ನದ ಫಲವಾಗಿ ದೇವಟ್ಟಿ ಪರಂಬು ಎಂಬ ಜಾಗ ಹೆಚ್ಚು ಮಾನ್ಯತೆಯನ್ನ ಪಡೆದುಕೊಂಡಿದೆ. ತಮ್ಮ ಹಿರಿಯರು ಬಲಿದಾನವಾದಂತಹ ಈ ಸ್ಥಳವನ್ನ ಕೊಡವ ಜನಾಂಗ ಗೌರವದಿಂದ ನೋಡುವಂತಾಗಿದ್ದು ಸ್ಮಾರಕ ನಿರ್ಮಾಣದತ್ತ ಚಿತ್ತ ಹರಿಸಲಾಗಿದೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಎನ್ನಲಾದ ಜಾಗ ಇಂದಿಗೂ ಆ ಸ್ಥಳದಲ್ಲಿ ಕೊಡವರು ತಮ್ಮ ಪೂರ್ವಜರಿಗೆ ಪ್ರತಿ ವರ್ಷ ಶ್ರದ್ಧಾಂಜಲಿ ಮೂಲಕ ನೈವೇದ್ಯ ಅರ್ಪಿಸುತ್ತಾರೆ. ಆ ಸ್ಥಳ ಯಾವುದು, ಅಲ್ಲಿನ ಇತಿಹಾಸವೇನು ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಟಿಪ್ಪು ಸುಲ್ತಾನ್ ರಕ್ತ ಹರಿಸಿದ್ದ ಸ್ಥಳದಲ್ಲಿ ನೈವೇದ್ಯ. ದೇವಟ್ಟಿ ಪರಂಬುದಲ್ಲಿ ಪೂರ್ವಜರಿಗೆ ಶ್ರದ್ಧಾಂಜಲಿ. ಪೂರ್ವಿಕರ ನೆನಪಿಗಾಗಿ ಕೊಡವರು ಸ್ಥಾಪನೆ ಮಾಡಿರುವಂತಹ ಕಲ್ಲು. ಟಿಪ್ಪು ಸುಲ್ತಾನ್ ನಡೆಸಿದ ಹತ್ಯಾಕಾಂಡದಲ್ಲಿ ಮೃತರಾದ ಹಿರಿಯರಿಗೆ ಶ್ರದ್ಧಾಂಜಲಿ ಮೂಲಕ ನೈವೇದ್ಯ ಅರ್ಪಣೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಗೌರವ ಸಮರ್ಪಣೆ. ಈ ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ದೇವಟಿ ಪರಂಬು ಎಂಬ ಈ ಜಾಗ. ನೋಡಲು ಇದು ಕೊಡವರ ಸಂಪ್ರದಾಯ ಆಚರಣೆಯಂತೆ ಕಂಡರೂ ಇದರ ಹಿಂದೆ ರಕ್ತ ಚರಿತ್ರೆ ಅಡಗಿದೆ. ಕೊಡವ ಜನಾಂಗದವರನ್ನ ಟಿಪ್ಪು ಕಗ್ಗೋಲೆ ಮಾಡಿದ ಸ್ಥಳವೇ ಅಯ್ಯಂಗೇರಿ ಗ್ರಾಮದ ಈ ದೇವಟ್ಟಿ ಪರಂಬು. 1785 ಡಿಸೆಂಬರ್ 12ರಂದು ವೀರ ಕೊಡವರನ್ನ ಸದೆಬಡಿಯಲು ಸಾಧ್ಯವಿಲ್ಲ ಅಂತ ಅರಿತ ಟಿಪ್ಪು ಕುತಂತ್ರದಿಂದ ಕೊಡವರನ್ನ ಮಣಿಸಲು ನಿರ್ಧರಿಸುತ್ತಾನೆ. ಸಾವಿರಾರು ಕೊಡವರನ್ನ ದೇವಟ್ಟಿ ಪರಂಬು ಎಂಬ ಸ್ಥಳಕ್ಕೆ ಔತಣಕೂಟಕ್ಕೆ ಕರೆಯಿಸಿ ಕಗ್ಗೋಲೆ ಮಾಡಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ಕಾರಣಕ್ಕೆ ಕೊಡಗಿನ ಜನತೆ ಟಿಪ್ಪು ಜಯಂತಿಯನ್ನ ಬಲವಾಗಿ ವಿರೋಧಿಸಿದ್ರು. ಟಿಪ್ಪುವಿನ ಕುತಂತ್ರಕ್ಕೆ ಬಲಿಯಾದ ಈ ಸ್ಥಳದಲ್ಲಿ ಸಿಎನ್ಸಿ ಸಂಘಟನೆ ಕಳೆದ ಹಲವು ವರ್ಷಗಳಿಂದ ನೈವೇದ್ಯ ಅರ್ಪಣೆ ಮಾಡುತ್ತಿದೆ. ಇದು ಮಾನ್ಯುಮೆಂಟ್ ಆಗಬೇಕು ಮತ್ತು ವಿಶ್ವಸಂಸ್ಥೆಯ ಹೋಲೋಕಾಸ್ಟ್ ರಿಮೆಂಬರೆನ್ಸ್ ಲಿಸ್ಟ್ನಲ್ಲಿ ಈ ದುರಂತ ಸೇರಬೇಕು. 1785ರಲ್ಲಿ ಟಿಪ್ಪು ಸುಲ್ತಾನ್ನ ಪಡೆ ಮತ್ತು ಫ್ರೆಂಚ್ ಪಡೆ ಕೊಡವರೊಂದಿಗೆ ಶಾಂತಿ ಸಂಧಾನದ ಮಾತುಕತೆಗೆ ಆಹ್ವಾನಿಸಿ ನಿರಾಯುಧರಾಗಿ ಬಂದಂತಹ ಕೊಡವರನ್ನ ಇಡೀ ಕುಟುಂಬ ಸಮೇತವಾಗಿ ಕಗ್ಗೊಲೆಗೈದಂತ ಒಂದು ದುರ್ದಿನ ಇದು. ಇದನ್ನ ನೆನೆಸಿಕೊಳ್ತಕ್ಕಂಥ ಕೆಲಸ ಕೊಡವರದಾಗಿದೆ. ಈ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕೊಡವ ನರಮೇಧ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕೆಂದು ಸ್ಮಾರಕವನ್ನ ಕೊಡವ ನ್ಯಾಷನಲ್ ಕೌನ್ಸಿಲ್ ಒತ್ತಾಯಿಸಿದೆ. 1785 ಡಿಸೆಂಬರ್ 12ರಂದು ಟಿಪ್ಪು ನಮ್ಮ ಕೊಡವರನ್ನು ಊಟ ಕೊಡ್ತೀನಿ, ಸಮಾರಂಭ ಇದೆ, ಊಟಕ್ಕೆ ಬನ್ನಿ ಅಂತ ಹೇಳಿ ಕರೆದು ಮೆಸ್ಯಾಕರ್ ಮಾಡಿದ್ದಾರೆ. ಬಹಳ ಅನ್ಯಾಯ ನಮ್ಮ ಕೊಡಗಿನ ಜನಾಂಗಕ್ಕೆ ಆಗಿದೆ. ನಮಗೆಲ್ಲ ತುಂಬಾ ಬೇಜಾರಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ ನಾವು ಈ ದಿವಸ ಬಂದು ಇಲ್ಲೆಲ್ಲ ಸೇರಿದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇದು ನಾವು ನಿರಂತರವಾಗಿ 10 ವರ್ಷದಿಂದ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಪ್ರತಿ 10 ವರ್ಷದಿಂದ ಈ ದಿವಸ ಬಂದು ನಮ್ಮ ಮೀದಿ ಇಡುವ ಕಾರ್ಯಕ್ರಮ ಅಂತ ಇರ್ತದೆ. ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆಯ ಪ್ರಯತ್ನದ ಫಲವಾಗಿ ದೇವಟ್ಟಿ ಪರಂಬು ಎಂಬ ಜಾಗ ಹೆಚ್ಚು ಮಾನ್ಯತೆಯನ್ನ ಪಡೆದುಕೊಂಡಿದೆ. ತಮ್ಮ ಹಿರಿಯರು ಬಲಿದಾನವಾದಂತಹ ಈ ಸ್ಥಳವನ್ನ ಕೊಡವ ಜನಾಂಗ ಗೌರವದಿಂದ ನೋಡುವಂತಾಗಿದ್ದು ಸ್ಮಾರಕ ನಿರ್ಮಾಣದತ್ತ ಚಿತ್ತ ಹರಿಸಲಾಗಿದೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.